ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಹೊಸ ವರ್ಷಗಳನ್ನೆಲ್ಲ ಹೇಗೆ ಆಚರಿಸಿದ್ರಿ? ಹಾಗೆ ನಿಮ್ಮ ಬಾಳಲ್ಲಿ ಕೂಡ ಸದಾ ಹರ್ಷವೇ ತುಂಬಿರಲಿ ಈ ವರ್ಷ ಕೂಡ ಅಂತ ಹೇಳ್ತಾ, ಹೊಸ ವರ್ಷಕ್ಕೆ ನಾವು ಸಿಹಿಯೊಂದಿಗೆ ಆರಂಭಿಸೋಣ ಅಂತ ಹೇಳಿ ಇವತ್ತು ನಾನು ಒಂದು ಮೈಸೂರು ಪಾಕ್ ರೆಸಿಪಿ ಮಾಡ್ತಾ ಇದ್ದೇನೆ. ಇದು ಕೂಡ ಬಾಯಲ್ಲಿಟ್ಟರೆ ಕರಗುವಂತಹ ತುಂಬ ಸಾಫ್ಟ್ ಆದಂತಹ ಮೈಸೂರು ಪಾಕ್. ಬನ್ನಿ ಈ ರೆಸಿಪಿಯನ್ನು ಹೇಗೆ ಮಾಡಿದಂತ ಹೇಳಿ ಒಂದ್ಸಲ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಫ್ರೈ ಪ್ಯಾನನ್ನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೇನೆ. ಇದಕ್ಕೆ ನಾನಿಲ್ಲಿ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಕೂಡ ಹಾಕ್ತಾ ಇದ್ದೇನೆ. ಕಡಲೆ ಹಿಟ್ಟು ಹಾಕಿದ ನಂತರ ಇದನ್ನು ಒಂದು 2-3 ನಿಮಿಷ ಕಾಲ ಈ ಥರ ಹುರ್ಕೋಬೇಕಾದ್ರೆ ನಿಮ್ಮ ಗ್ಯಾಸ್ ಫ್ಲೇಮನ್ನು ಆದಷ್ಟು ಸ್ಲೋ ಇಟ್ಕೊಳ್ಳಿ, ತುಂಬ ಫಾಸ್ಟಾಗಿ ಇಟ್ಕೋಬೇಡಿ. ಇದರ ಒಂದು ಫ್ಲೇವರ್ ಚೇಂಜ್ ಆಗುವವರೆಗೆ ಹುರ್ಕೋಬೇಕು, ಅಂದರೆ ಇದರ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಹಾಗೆ ಇದು ಹಸಿ ವಾಸನೆ ಹೋಗ್ತಾ ಬರಬೇಕಾದ್ರೆ ಒಂದು ಸ್ವಲ್ಪ ಕಲರ್ ಕೂಡ ಚೇಂಜಸ್ ಆಗ್ತದೆ. ಈ ಥರ ಹುರ್ಕೊಂಡಾದ ನಂತರ 2-3 ನಿಮಿಷಗಳ ನಂತರ ನಾನಿಲ್ಲಿ ಇದನ್ನು ಜರಡಿ ಹಿಡ್ಕೊಳ್ತಾ ಇದ್ದೇನೆ. ಜರಡಿ ಹಿಡ್ಕೊಳ್ಳೋದಂತೂ ಕಂಪಲ್ಸರಿ, ಯಾಕಂದರೆ ಅದರಲ್ಲಿರುವಂತಹ ಏರ್ ಬಬಲ್ಸ್ ಅಥವಾ ಗಂಟಾಗಿರುವಂಥ ಹಿಟ್ಟು ನಮಗೆ ಈ ಥರ ಸಿಗಬೇಕಂದ್ರೆ ಹಾಗೆ ಜರಡಿ ಹಿಡ್ಕೊಳ್ಳೇಬೇಕು. ಜರಡಿ ಹಿಡ್ಕೊಂಡ್ರೇ ನಮ್ಮ ಮೈಸೂರು ಪಾಕಕ್ಕೆ ಒಳ್ಳೆ ರೀತಿಯಲ್ಲಿ ಬರೋದು. ಈಗ ನಾನು ಕಡಲೆ ಹಿಟ್ಟಿಗೆ 1/2 ಕಪ್ ಆಗೋಷ್ಟು ತುಪ್ಪ ಹಾಕ್ಕೊಂಡೆ. ನಿಮ್ಮ ಬಳಿ ತುಪ್ಪ ಇಲ್ಲ ಅಂದರೆ ಬೇಕಾದರೆ ಆಯಿಲ್ ಕೂಡ ಹಾಕ್ಬೋದು. ಯಾವುದಾದ್ರೂ ಸನ್ಫ್ಲವರ್ ಆಯಿಲ್ ಹಾಕಿದ್ರೆ ಆಯಿತು. ತೆಂಗಿನೆಣ್ಣೆ ಅಥವಾ ಮಸ್ಟರ್ಡ್ ಆಯಿಲ್ ಯಾವುದೇ ಯೂಸ್ ಮಾಡಬೇಡಿ, ಬರೀ ಸನ್ಫ್ಲವರ್ ಆಯಿಲ್ ಹಾಕಿದ್ರೆ ಆಯಿತು. ಇಲ್ಲಾಂದರೆ ಅರ್ಧ ತುಪ್ಪ ಅಥವಾ ಅರ್ಧ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ತುಪ್ಪ ಇಲ್ಲಾಂದರೆ ಎಲ್ಲೋ ಆಯಿಲ್ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಇವತ್ತು ತುಪ್ಪದ ಮೈಸೂರು ಪಾಕ್ ಮಾಡೋದ್ರಿಂದ ನಾನಿಲ್ಲಿ ತುಪ್ಪವನ್ನೇ ಯೂಸ್ ಮಾಡಿದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ಯಾವುದೇ ತರಹದ ಲಂಪ್ಸ್ ಇಲ್ಲದೆ ಮಿಕ್ಸ್ ಮಾಡಿಕೊಂಡು ಕಡಲೆ ಹಿಟ್ಟು ಬ್ಯಾಟರ್ ರೆಡಿ ಮಾಡಿ ಇಟ್ಟೆ. ನೆಕ್ಸ್ಟ್ ಇಲ್ಲಿ ನಾನು ಅದೇ ಪ್ಯಾನಿಗೆ 1 ಕಪ್ ಆಗುವಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. 1 ಕಪ್ ಸಕ್ಕರೆಗೆ ನಾನಿಲ್ಲಿ 1/4 ಕಪ್ ಆಗುವಷ್ಟು ಮಾತ್ರ ನೀರು ಹಾಕ್ತಾ ಇದ್ದೀನಿ. ಅಳತೆ ನೆನಪಿಟ್ಕೊಳ್ಳಿ, 1 ಕಪ್ ಸಕ್ಕರೆಗೆ 1 ಕಪ್ ಕಡಲೆ ಹಿಟ್ಟು, ಅದಕ್ಕೆ 1 ಕಪ್ ಸಕ್ಕರೆ, ಹಾಗೆ 1/4 ಕಪ್ ಆಗುವಷ್ಟು ನೀರು. ಇದನ್ನು ಒಂದೇಳೆ ಪಾಕ ಬರೋವರೆಗೂ ನಾವು ಒಂದು ಸ್ವಲ್ಪ ಮೆಲ್ಟ್ ಮಾಡ್ತಾ ಇರಬೇಕು. ಈ ಥರ ತಿರುಗಿಸ್ತಾ ಇದ್ದೇನೆ ನಾನು. ಈಗ ಇದು ಒಂದು ಎಳೆ ಪಾಕ ಬಂದ ಮೇಲೆ ನಾನು ಇದಕ್ಕೆ ಮಿಕ್ಸ್ ಮಾಡಿಕೊಂಡಂತಹ ಬ್ಯಾಟರ್ ಇತ್ತು ನೋಡಿ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ನೀವು ಮೈಸೂರು ಪಾಕ್ ಮಾಡ್ಕೋಬೇಕಾದ್ರೆ ಆದಷ್ಟು ನಾನ್ ಸ್ಟಿಕ್ ಪಾತ್ರೆ ಯೂಸ್ ಮಾಡಿ, ಯಾಕಂದರೆ ತಳ ಹಿಡಿತದೆ. ಇಲ್ಲಾಂದರೆ ಯಾವುದಾದ್ರೂ ತಳ ಹಿಡಿಯದ ಪಾತ್ರೆ ಇದೆ ಅದರಲ್ಲಿ ಮಾಡಿ. ಇನ್ನು ಇದನ್ನು ಕೈ ಆಡಿಸ್ತಾ ಇರಬೇಕು. ಇನ್ನು ಇದನ್ನು ಒಂದು ಸ್ವಲ್ಪ ಕೂಡ ನೀವು ನಿಲ್ಲಿಸುವ ಹಾಗೆ ಇಲ್ಲ ಕೈ ಆಡಿಸುವುದನ್ನು, ಯಾಕಂದರೆ ತಳ ಹಿಡ್ಕೊಂಡ್ಬಿಡ್ತದೆ ಒಂದು ಕಡೆ ಬಿಟ್ಟರೆ. ನೀವು ಆದಷ್ಟು ತಳ ಹಿಡಿಯದ ಪಾತ್ರೆ ಇದ್ದರೆ ಅದರಲ್ಲೇ ಮಾಡಿ. ಆದರೂ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ತಳ ಹಿಡಿಯದಂತೆ ಒಂದು ಸ್ವಲ್ಪ ನೋಡ್ತಾ ಇರಿ. ಹೀಗೆ ಇದೊಂದು ಸ್ವಲ್ಪ 5 ಮಿನಿಟ್ಸಲ್ಲಿ ಆಗ್ತದೆ, ಜಾಸ್ತಿ ಹೊತ್ತೇನು ಬೇಡ ಇದಕ್ಕೆ. ನಾನು ಇದನ್ನು ಕೈ ಆಡಿಸ್ತಾ ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ಥರ ಮಿಕ್ಸ್ ಮಾಡ್ತಾ ಬರ್ತಾ ಇದ್ದ ಹಾಗೆ ಇನ್ನೂ ಒಂದು ಅರ್ಧ ಕಪ್ಪಷ್ಟು ನಾನು ತುಪ್ಪವನ್ನು ಆ್ಯಡ್ ಮಾಡ್ತೇನೆ. ಇದನ್ನು ನಾನು ಒಂದೇ ಸಲಕ್ಕೆ ಹಾಕ್ತಾ ಇಲ್ಲ, ಈ ತುಪ್ಪವನ್ನು 2 ಸಲ ಮಾಡಿ ಹಾಕ್ತೇನೆ ನಾನು, ಒಂದು ಸ್ವಲ್ಪ ಹಾಕಿ. ಈಗ ಒಂದು ಸ್ವಲ್ಪ ಹಾಕಿದೆ. ನೆಕ್ಸ್ಟ್ ಇನ್ನೊಂದು ಪಾರ್ಟಾಗಿ ನಾನು ಮಿಕ್ಸ್ ಮಾಡ್ತಾ ಹೋಗ್ತೇನೆ. ಈ ತುಪ್ಪವನ್ನು ಎಲ್ಲ ಈ ನಮ್ಮ ಬ್ಯಾಟರ್ ಏನಿದೆ ಅದೆಲ್ಲ ಎಳ್ಕೊಳ್ತದೆ. ಒಳ್ಳೆ ಎಳ್ಕೊಂಡ ನಂತರ ನಮ್ಮ ಮೈಸೂರು ಪಾಕ್ ಒಳ್ಳೆ ಸೆಟ್ಟಾಗಿ ಬರ್ತದೆ. ಈ ಥರ ಮಿಕ್ಸ್ ಮಾಡ್ತಾ ಇದ್ದರೆ ಆಯಿತು, ಮೈಸೂರು ಪಾಕ್ ನಮ್ಮ ರೆಡಿ ಆಗ್ತದೆ. ಇದಕ್ಕೇನು ತುಂಬ ಹೊತ್ತೇನು ಬೇಡ, ಒಂದು ಸ್ವಲ್ಪ ಹೊತ್ತಲ್ಲಿ ರೆಡಿ ಆಗ್ತದೆ. ಅದೇ ಥರ ನಿಮಗೆ ಹಾರ್ಲಿಕ್ಸ್ ಮೈಸೂರು ಪಾಕ್ ಬೇಕಾದರೂ ನಾನು ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಬೇಕಾದರೆ ಅದನ್ನು ಕೂಡ ನೋಡ್ಬೋದು. ಅದು ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಬರ್ತದೆ ಆ ಮೈಸೂರು ಪಾಕ್ ಕೂಡ. ಈಗ ಉಳಿದಂತಹ ತುಪ್ಪ ಇತ್ತು ನೋಡಿ, ಅದೆಲ್ಲವನ್ನು ಇದಕ್ಕೆ ಹಾಕಿಬಿಟ್ಟೆ. ಇನ್ನು ಇದೆಲ್ಲವನ್ನು ಒಂದು 2 ಮಿನಿಟ್ಸ್ ಆಗುವವರೆಗೆ ಮಿಕ್ಸ್ ಮಾಡ್ತಾ ಇದ್ದರೆ ಆಯಿತು. ಮತ್ತು ನಮ್ಮ ಬ್ಯಾಟರ್ ಕೂಡ ರೆಡಿ ಆಗ್ತದೆ ನೋಡಿ. ಈ ಥರ ಫೈನಲಿ ನಿಮ್ಮ ಬ್ಯಾಟರ್ ರೆಡಿ ಆದ ಕೂಡಲೇ ತಳ ಬಿಡ್ತಾ ಬರ್ತದೆ. ಈಗ ಈ ಹದಕ್ಕೆ ಬಂದರೆ ನಮ್ಮ ಮೈಸೂರು ಪಾಕ್ ಬ್ಯಾಟರ್ ರೆಡಿ ಆಯಿತು ಅಂತ ಹೇಳಿ. ಇಲ್ಲಿ ನಾನು ಒಂದು ಸ್ಕ್ವೇರ್ ಟಿನ್ ತಗೊಂಡಿದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಚ್ಚಿಕೊಂಡು ಇಟ್ಕೊಂಡಿದ್ದೇನೆ. ಈ ಬ್ಯಾಟರನ್ನೆಲ್ಲ ಇದಕ್ಕೆ ಹಾಕ್ತಾ ಇದ್ದೇನೆ ನಾನು. ಈ ಥರ ಹಾಕಿ ತಣ್ಣಗಾದ ಮೇಲೆ ಈ ಮೈಸೂರು ಪಾಕನ್ನು ಕಟ್ ಮಾಡಿ, ತುಂಬ ತಣ್ಣಗೆ ಅಲ್ಲ, ಒಂದು ಸ್ವಲ್ಪ ಆದರೂ ಬಿಸಿ ಇರುವಾಗ, ಅಂದರೆ ತುಂಬ ಬಿಸಿ ಅಲ್ಲ, ಒಂದು 3-4 ಅವರ್ ಬಿಟ್ಟ ನಂತರ ನೀವು ಕಟ್ ಮಾಡಿದರೆ ಒಳ್ಳೆ ಕರೆಕ್ಟ್ ಶೇಪಲ್ಲಿ ಸಿಗ್ತದೆ ನಿಮಗೆ.
ಈಗ ನಮ್ಮ ತಣ್ಣಗಾದ ಮೇಲೆ ಮೈಸೂರು ಪಾಕನ್ನು ನಾನು ಡಿಮೋಲ್ಡ್ ಮಾಡ್ತಾ ಇದ್ದೇನೆ. ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ. ನಮ್ಮ ಮೈಸೂರು ಪಾಕ್ ತುಂಬ ಸಾಫ್ಟಾಗಿ ಬಂದಿತ್ತು. ಹಾಗೆ ಟೇಸ್ಟ್ ಅಂತೂ ಹೇಳೋದೇ ಬೇಡ. ನಾವು ಬೇಕರಿಗಳಲ್ಲೆಲ್ಲ ಅಷ್ಟು ಹಣ ಕೊಟ್ಟು ತರೋದಕ್ಕಿಂತ ಮನೆಯಲ್ಲಿ ಈ ಥರ ಮಾಡಿದರೆ ಟೇಸ್ಟ್ ಕೂಡ ಆಗಿರ್ತದೆ, ಹಾಗೆ ಹೆಲ್ದಿ ಕೂಡ ಆಗಿರುತ್ತೆ. ನೋಡಿದ್ರಲ್ಲ ತುಂಬ ಸಾಫ್ಟ್ ಆಗಿದೆ. ನಿಮಗೆ ಕಟ್ ಮಾಡಬೇಕಾದ್ರೆ ಗೊತ್ತಾಗ್ಬೋದು. ತುಂಬ ಸಾಫ್ಟ್ ಅಂದರೆ ತುಂಬ ಸಾಫ್ಟ್ ಆಗಿದೆ. ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿ ನೋಡಿದ್ರಲ್ಲ, ತುಂಬ ಸಾಫ್ಟ್ ಆದಂತಹ ಗೀ ಮೈಸೂರು ಪಾಕ್ ಯಾವ ಥರ ಮಾಡೋದಂತ ಹೇಳಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಹೇಳಿ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಜೊತೆ ಇನ್ನೊಮ್ಮೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.